ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿ ಏನಂತ ನಿಮಗೆ ಆಲ್ರೆಡಿ ತಮಿಳ್ ನೋಡೇ ಗೊತ್ತಾಗಿರುತ್ತೆ. ಹೌದು, ಇವತ್ತು ತುಂಬಾ ಸ್ವೀಟ್ ಆದಂತಹ ತುಂಬಾ ರುಚಿಯಾದಂತಹ ಕಜ್ಜಾಯನ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಹಾಕೋದಂತ ಮರಿಬೇಡಿ. ಬನ್ನಿ ಇವಾಗ ಈ ಕಜ್ಜಾಯನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವಾಗ ಕಜ್ಜಾಯ ಮಾಡೋದಕ್ಕೆ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊಸೈಟಿ ಅಕ್ಕಿ ಆದ್ರೂ ಪರವಾಗಿಲ್ಲ ಅಥವಾ ಮನೇಲಿರುವ ಯಾವುದೇ ಅಕ್ಕಿ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ತೊಗೋಬೋದು. ನಾನು ಸ್ವಲ್ಪ ದಪ್ಪ ಅಕ್ಕಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ತೊಗೊಂಡಿದ್ದೀನಿ. ಒಂದು 3 ಕಪ್ನಷ್ಟು ಅಕ್ಕಿನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಒಂದು 3 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಇವಾಗ ನೋಡಿ, ನಾನು ನೀರು ಹಾಕಿ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ತೊಳೆದಿದ್ದೆಲ್ಲ ಆದಮೇಲೆ ಇದು ಏನಿಲ್ಲ ಅಂದರೂ 48 ಗಂಟೆಯಷ್ಟು ನೆನೆಸಿಡಬೇಕು. ನೈಟು 2 ಹಗಲು ನೆನೆಸಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ 24 ಗಂಟೆನೂ ನೆನೆಸಿಟ್ಟು ಕೂಡ ಮಾಡ್ತಾರೆ. ನಾನು ಸ್ವಲ್ಪ 2 ದಿನ ನೆನೆಸಿ ಇಟ್ಟಷ್ಟು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಇದಿವಾಗ ಚೆನ್ನಾಗಿ ನೆಂದಿದೆ ಫ್ರೆಂಡ್ಸ್. ನಾವು 48 ಗಂಟೆ ನೆನೆಸಿಡ್ತೀವಲ್ಲ, ಅವಾಗವಾಗ ತೊಳಿತಾ ಇರಿ ಅಕ್ಕಿನ, ಇಲ್ಲಾಂದರೆ ವಾಸನೆ ಬಂದ್ಬಿಡುತ್ತೆ. ಅದಕ್ಕೆ ಅವಾಗವಾಗ ಇದನ್ನು ತೊಳೆದ್ಬಿಟ್ಟು ಇಟ್ಟರೆ ಆಯಿತು. ಇವಾಗ ಇದು ಚೆನ್ನಾಗಿ ನೆಂದಿದ್ದಾದಮೇಲೆ 3ನೇ ದಿನಕ್ಕೆ ನಾನು ಇದನ್ನು ನೀರು ಮತ್ತು ಅಕ್ಕಿನ ಸಪ್ರೇಟ್ ಮಾಡಿದ್ದೀನಿ. ಅಕ್ಕಿಯಲ್ಲಿ ಸ್ವಲ್ಪ ನೀರು ಇಲ್ಲದೆ ಥರ ಸೋಸ್ಕೊಂಡ್ಮೇಲೆ ಈಗ ಒಂದು ಒಣೆ ಬಟ್ಟೆನ ಹಾಸ್ಬಿಟ್ಟು ಅದಕ್ಕೆ ಅಕ್ಕಿನ ಸವರ್ತಾ ಇದ್ದೀನಿ. ಅಕ್ಕಿಯಲ್ಲಿರುವಂತಹ ನೀರೆಲ್ಲ ಬಟ್ಟೆ ಹೀರ್ಕೋಬೇಕು. ಇದರ ನೆರಳಲ್ಲೇ ಸ್ವಲ್ಪ ಹೊತ್ತು ಒಣಾಕಬೇಕು ಫ್ರೆಂಡ್ಸ್. ಮೊದಲಿನ ಅಕ್ಕಿ ಹೇಗಿರುತ್ತೆ ಆ ಥರ ಅಕ್ಕಿ ಇದು ಹಾಕಬೇಕು. ಸ್ವಲ್ಪ ಹೊತ್ತು ಇದು ಒಣೆ ಹಾಕಬೇಕು. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ಈ ಥರ ಹಾಕಬೇಕು. ಇಷ್ಟು ಒಣಗಿದ್ರೆ ಸಾಕು ಫ್ರೆಂಡ್ಸ್. ಈ ಥರ ಉದುರಾಗಿ ಬರಬೇಕು. ಇವಾಗ ಇದು ಚೆನ್ನಾಗಿ ಒಣಗಿದೆಲ್ಲ ಆದಮೇಲೆ ಆ ಅಕ್ಕಿ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀರು ಹಾಕದೆ ಇದನ್ನು ರುಬ್ಕೊಬರಬೇಕು. ನೋಡಿ, ಈ ಥರ ಸಾಫ್ಟಾಗಿ ಪುಡಿ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಪುಡಿ ಮಾಡಿದಷ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ದಪ್ಪ ಪುಡಿ ಮಾಡಬೇಡಿ, ಪುಡಿ ಜಾಸ್ತಿ ಇರಬೇಕು. ದಪ್ಪವಾಗಾದರೆ ತುಂಬಾ ಒರಟಾಗ್ಬಿಡುತ್ತೆ. ಸ್ವಲ್ಪ ಸಾಫ್ಟಾಗಿ ರುಬ್ಕೊಂಬನ್ನಿ. ರುಬ್ಕೊಂಡಿದ್ದೆಲ್ಲ ಆದಮೇಲೆ ಈ ಥರ ಜರಡಿಯಲ್ಲಿ ಇದನ್ನು ಸಾಣಿಸ್ಕೋಬೇಕು ಫ್ರೆಂಡ್ಸ್. ಅದರಲ್ಲಿ ರುಬ್ಬಿದ ಮೇಲೆ ಸ್ವಲ್ಪದಷ್ಟು ಅಕ್ಕಿ ಚೂರು ಅಥವಾ ದಪ್ಪವಾಗಿ ಬಂದಿರುವಂಥ ಹಿಟ್ಟು ಇರುತ್ತೆ, ಅದನ್ನು ಈ ಥರ ಸಾಣಿಸ್ಕೊಂಡ್ರೆ ಈ ಥರ ಅಕ್ಕಿ ನೋಡಿ ಇರುವಂಥ ಅಕ್ಕಿ ತೆಗೆದ್ರೆ ಆಯಿತು ಫ್ರೆಂಡ್ಸ್. ಇವಾಗಿದು ರೆಡಿಯಾಗಿದೆ. ಈ ಹಿಟ್ಟನ್ನ ಒಂದು ಕಡೆ ಇವಾಗ ನಾನು ದುಂಡು ಮಾಡಿ ಹಿಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಅಂತ. ದಪ್ಪವಾಗಿ ರುಬ್ಬೇಡಿ, ಈ ಥರ ಸಾಫ್ಟಾಗಿ ರುಬ್ಕೊಂಡು ಸಾಣಿಸಿ ಇಟ್ಕೊಂಡ್ರೆ ಇದು ರೆಡಿಯಾಗಿದೆ. ಇವಾಗ ನಾನು ಒಂದು ಬಾಂಡಿನ ಬಿಸಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಕಾದಿದ್ದಾದಮೇಲೆ 1 ಕಪ್ನಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬಿಳಿ ಎಳ್ಳನ್ನ ಸ್ವಲ್ಪ ಗೋಲ್ಡನ್ ಕಲರ್ ಆಗೋದಾಗೆ ಇದನ್ನು ಹುರ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈ ಥರ ನೋಡಿ ಚಟ ಸಿಡಬೇಕು. ಇದಾದಮೇಲೆ ಒಂದು ಅರ್ಧ ಕಪ್ನಷ್ಟು 2 ಚಮಚದಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಗೋಲ್ಡನ್ ಕಲರ್ ಆಗಿ ಹುರ್ಕೊಂಡ್ರೆ ಸಾಕು. ನೀವು ಬಿಳಿ ಎಳ್ಳು ಅಥವಾ ಸಾಸಿವೆ ಇಲ್ಲಾಂದರೂ ಪರವಾಗಿಲ್ಲ ಫ್ರೆಂಡ್ಸ್, ಹಾಗೆ ಕೂಡ ಮಾಡ್ಕೋಬೋದು, ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ಇನ್ನೊಂದು ಬಾಣಲಿನ ತೊಗೊಂಡು ಸ್ವಲ್ಪ ಕಾದಿದ್ದಾದಮೇಲೆ 1 ಕಪ್ನಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಲ್ಲದ ಪುಡಿ ಹಾಕಿದ್ದಾದಮೇಲೆ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಕರಗಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದ್ಸಲ ಇದನ್ನು ಕರಗಿಸ್ಕೊಳ್ಳಿ. ಇದು ಸ್ವಲ್ಪ ಕರಗಬೇಕು, ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇವಾಗ ಕುದೀತಾ ಇದೆ. ಇದು ಬೆಲ್ಲ ಇವಾಗ ಪಾಕ ಆಗಿದೆ ಫ್ರೆಂಡ್ಸ್. ಇದು ರೆಡಿಯಾಗಿದೆ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ, ನಾನು ಒಂದು ತಟ್ಟೆಗೆ ನೀರನ್ನ ತೊಗೊಂಡು ಸ್ವಲ್ಪದಷ್ಟು ಬೆಲ್ಲದ ರಸ ತೊಗೊಂಡು ಅದ್ರ ಮೇಲೆ ಈ ಥರ ಹಾಕಬೇಕು. ಹಾಕಿದ್ಮೇಲೆ ಅದು ಗಂಟಾಗಿ ಬರಬೇಕು, ನೀರಲ್ಲಿ ಹರಡಬಾರ್ದು. ಹರಡಿದೆ ಅದು ಇನ್ನೂ ಆಗಿಲ್ಲ ಅಂತ ಅರ್ಥ. ಈ ಥರ ಗಂಟಾಗಿ ಇತ್ತು ಅಂದರೆ ಇದು ರೆಡಿಯಾಗಿದೆ ಪಾಕ ಅಂತ ಹೇಳಿ ಅರ್ಥ ಫ್ರೆಂಡ್ಸ್. ಇವಾಗಿದು ಚೆನ್ನಾಗಿ ಗಂಟಾಗಿ ಬಂದಿದೆ. ಇದು ರೆಡಿ ಆದಮೇಲೆ ನಾನು ತಡ ಮಾಡದೆ 1 ಕಪ್ನಷ್ಟು ಎಳ್ಳು ಹುರಿದಿಟ್ಕೊಂಡಿರುವಂತಹದ್ದು, ಹಾಗೆ 1 ಕಪ್ನಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕೂಡ ತಡ ಮಾಡಬಾರ್ದು ಫ್ರೆಂಡ್ಸ್, ಇಲ್ಲ ಅಂದರೆ ಬೆಲ್ಲ ಗಟ್ಟಿ ಆಗಿಬಿಡುತ್ತೆ, ಬೆಲ್ಲದ ಪಾಕ ಗಟ್ಟಿ ಆಗಿಬಿಡುತ್ತೆ.
ಅದಕ್ಕೋಸ್ಕರ ನಾವು ತಡ ಮಾಡದೆ ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಕೂಡ ಗಂಟು ಇಲ್ಲದೆ ಥರ ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತು. ನೀವೇನು ಹೆದರೋ ಅಂಥ ಅವಶ್ಯಕತೆ ಇಲ್ಲ, ಇದು ಗಂಟಂತೂ ಬೀಳೋದಿಲ್ಲ ಫ್ರೆಂಡ್ಸ್. ಆರಾಮಾಗಿ ಬೇಗ ಬೇಗ ತಿರುಗಿಸ್ಕೊಂಡ್ರೆ ಆಯಿತು. ಒಂದೇ ಸಲ ಹಿಟ್ಟನ್ನ ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಈ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಒಂದೇ ಸಲ ಹಾಕಿದರೆ ಅದು ಹದ ಗೊತ್ತಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲ ಮತ್ತು ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನೋಡಿ, ನಾವು ಒಂದೇ ಸಲ ಹಾಕಿದರೆ ಅದೇನಾಗುತ್ತೆ, ಬೆಲ್ಲ ಕಮ್ಮಿ ಇದ್ದು ಹಿಟ್ಟು ಜಾಸ್ತಿ ಆಗಿಬಿಟ್ರೆ ತುಂಬ ಗಟ್ಟಿ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾವು ನೋಡಿಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್. ನಾನಿವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ರೆಡಿ ಆಗ್ತಾ ಇದೆ. ಇಟ್ಟು ನೋಡಿ, ಇವಾಗಿಷ್ಟು ಆಗಿದೆ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಇಲ್ಲಾಂದರೆ ಪಾತ್ರೆಗೆಲ್ಲ ಇದಾಗ್ಬಿಡುತ್ತೆ, ಸೀದೋ ಥರ ಆಗಿಬಿಡುತ್ತೆ. ಇದಕ್ಕೆ ಒಂದು ಚಮಚದಷ್ಟು ತುಪ್ಪನ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸಲ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಇನ್ನೊಂದು ಪಾತ್ರೆಗೆ ಇದನ್ನು ಬಗ್ಗಿಸ್ಕೊತಾ ಇದ್ದೀನಿ. ನೋಡಿ, ಒಂದು ದುಂಡಾದ ಒಂದು ಪಾತ್ರೆಗೆ ಇದನ್ನು ಬಗ್ಗಿಸ್ಕೊಂಡ್ರೆ ಈ ಥರ ಬರಬೇಕು. ಈ ಥರ ಎಳೆಯಾಗಿ ಬರಬೇಕು ಫ್ರೆಂಡ್ಸ್. ಇಟ್ಟು ಆವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇದು ಒಂದು ನೈಟು ಫುಲ್ಲು ಹಾಗೆ ಬಿಟ್ಟಷ್ಟು ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಒಂದು ನೈಟ್ ಬಿಟ್ಟು ಇದನ್ನು ಬೆಳಗ್ಗೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ನೀವು ಇವಾಗಲೇ ನಾನು ಮಾಡ್ಕೋಬೇಕು ಅನ್ನೋದಾದರೆ ಇದನ್ನು ಒಂದು 4 ಅವರ್ಸ್ ಆದರೂ ಬಿಟ್ಬಿಟ್ಟು ಗಟ್ಟಿ ಆದಮೇಲೆ ಮಾಡ್ಕೋಬೋದು. ನಾನು ಒಂದು ನೈಟ್ ಫುಲ್ಲು ಇದನ್ನು ಹಾಗೆ ಪಾತ್ರೆಯಲ್ಲಿ ಹಾಕಿ ಮುಚ್ಚಿ ಇಟ್ಟಿದ್ದೆ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಇದಕ್ಕೆ ಯಾವುದೇ ಎಣ್ಣೆನ ಹಾಕ್ಕೊಂಡಿಲ್ಲ, ತುಪ್ಪ ಮಾತ್ರ ಹಾಕಿದ್ದಿದ್ದು, ಅದು ಹಿಟ್ಟಲ್ಲಿ ಮಿಕ್ಸ್ ಮಾಡಿದ್ದಿದ್ದು. ನನ್ನ ಮೇಲೆ ಯಾವುದೇ ಎಣ್ಣೆನ ಸವರಿದ್ದಿಲ್ಲ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಾನು ಪಾತ್ರೆ ಬಗ್ಸಿದ್ರೂ ಕೂಡ ಅದು ಉದುರುತ್ತಾ ಇಲ್ಲ, ಪಾತ್ರೆ ಅಷ್ಟು ಚೆನ್ನಾಗಿ ಇದು ಈಗ ಅಂಟ್ಕೊಂಡಿದೆ ಫ್ರೆಂಡ್ಸ್. ಈಗ ಇದು ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಎಷ್ಟು ಸಾಫ್ಟಾಗಿ ಕೂಡ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಉಂಡೆ ಮಾಡ್ತಾ ಇದ್ದೀನಿ ಇವಾಗ. ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ನಾವು ಬೇಗ ಬೇಗ ಕಜ್ಜಾಯನ ಮಾಡಿ ಎಣ್ಣೆಗೆ ಹಾಕಿ ಕರಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಒಬ್ಬರೇ ಇದನ್ನು ಮಾಡೋದ್ರಿಂದ ನಾವು ಈ ಥರ ಉಂಡೆನ ರೆಡಿ ಮಾಡಿ ಇಟ್ಕೋಬೋದು. ಅಥವಾ ಯಾರಾದರೂ ಸಹಾಯಕ್ಕಿತ್ತು ಅಂದರೆ ಅವ್ರು ಉಂಡೆ ಮಾಡಿಕೊಡ್ತಿದ್ದಂಗೆ ನಾವು ಈ ಥರ ಒತ್ಬಿಟ್ಟು ನಾವು ಎಣ್ಣೆಗೆ ಹಾಕಿ ಕರ್ಕೋಬೋದು ಫ್ರೆಂಡ್ಸ್. ನಾನು ಒಬ್ಬಳೇ ಇರೋದ್ರಿಂದ ಈ ಥರ ಒಂದು 8ರಿಂದ 10 ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಉಂಡೆ ಎಲ್ಲ ರೆಡಿ ಆದಮೇಲೆ ಒಂದು ಕವರ್ ಶೀಟ್ನ ತೊಗೊಂಡು ಅದಕ್ಕೆ ಸ್ವಲ್ಪದಷ್ಟು ಎಣ್ಣೆ ಸವರ್ಬಿಟ್ಟು ಈಗ ಉಂಡೆನ ಒತ್ತುತ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ, ಒಂದು ಸ್ವಲ್ಪ ಜಾಸ್ತಿ ರೌಂಡ್ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಇಷ್ಟು ಅಗಲ ಬಂದರೆ ಸಾಕು. ಇಷ್ಟು ದಪ್ಪ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಕಾದಿರುವಂತಹ ಎಣ್ಣೆಗೆ ನಾನು ಹಾಕ್ತಾ ಇದ್ದೀನಿ ನೋಡಿ. ಹಾಕ್ತಿದ್ದಂಗೆ ಇದು ಒಳ್ಳೆ ಪೂರಿ ಥರ ಉಬ್ಬಿ ಬರ್ತಾ ಇದೆ ನೋಡಿ. ಈ ಥರ ಪೂರಿ ಥರ ಒಳ್ಳೆ ಉಬ್ಬಿ ಬರ್ತಾ ಇದೆ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಬೇಗ ಇದು ಕಲರ್ ಬರೋದ್ರಿಂದ ಸೀದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಒಳಗಡೆನೂ ಕೂಡ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಅದಕ್ಕೆ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಒಂದ್ಸಲ ಕರ್ಕೊಂಡಿದ್ದೀನಿ. ಒಂದು ಕಜ್ಜಾಯನ ಈಗ ಕರ್ದಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ನಾವೀಗ ಎಣ್ಣೆಯಿಂದ ತೆಗೆದ್ಬಿಟ್ಟು ಇನ್ನೊಂದು ಚೌಟದಿಂದ ಈ ಥರ ಅದಕ್ಕೆ ಹೊತ್ತಬೇಕು. ಅದರಲ್ಲಿ ಇರುವಂತಹ ಎಣ್ಣೆನೆಲ್ಲ ತೆಗಿಬೇಕು ಫ್ರೆಂಡ್ಸ್. ಎಣ್ಣೆನೆಲ್ಲ ತೆಗೆದ್ಮೇಲೆ ನೋಡಿ, ಈ ಕಜ್ಜಾಯ ಇವಾಗ ರೆಡಿಯಾಗಿದೆ. ನಾವು ಎಣ್ಣೆ ಎಲ್ಲ ತೆಗಿಯೋದ್ರಿಂದ ಅದರಲ್ಲಿ ಜಾಸ್ತಿ ಎಣ್ಣೆ ಇರೋದಿಲ್ಲ. ನಾನಿವಾಗ ಒಂದು ತೆಗೆದಾದ್ಮೇಲೆ ಇನ್ನೊಂದು ಕೂಡ ಹಾಕೋತಾ ಇದ್ದೀನಿ. ನೀವು ಒಂದೇ ಸರಿಗೆ 2ರಿಂದ 3 ಕಜ್ಜಾಯನ ಹಾಕೋಬೋದು ಫ್ರೆಂಡ್ಸ್. ಆದರೆ ಬೇಗ ತೆಗಿಯೋದಕ್ಕಾಗೋದಿಲ್ಲ, ನಿಮಗೆ ತೋರಿಸೋದಕ್ಕೂ ಈಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಒಂದೊಂದನ್ನೇ ಹಾಕ್ಕೊಂಡು ಇದನ್ನು ಕರ್ಕೋತಾ ಇದ್ದೀನಿ. ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ನಾನು ಒಂದೊಂದೇ ಹಾಕೋತಾ ಇದ್ದೀನಿ. ನಿಮಗೆ ಸಹಾಯಕ್ಕೆ ಯಾರಾದರೂ ಇತ್ತು ಅಂದರೆ ಒಂದು 2ರಿಂದ 3 ಹಾಕ್ಕೋಬೋದು. ನಾನು ಒಂದೊಂದನ್ನೇ ಹಾಕ್ಕೊಂಡು ಈ ಥರ ಕರೆದ ಮೇಲೆ 2 ಚೌಟಿಂದ ಈ ಥರ ಎಣ್ಣೆನ ತೆಗೆದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನೋಡಿದ್ರಾ, ಈಗ ಕಜ್ಜಾಯ ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಈಸಿ ಇದೆ, ಆರಾಮಾಗಿ ಮಾಡ್ಕೋಬೋದು. ದೀಪಾವಳಿ ಹಬ್ಬದಲ್ಲಿ ಇದನ್ನು ಮಾಡ್ತಾರೆ. ಅಂಥ ಟೈಮಲ್ಲಿ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ, ನಾನು ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಒಳಗೆ ಸಾಫ್ಟಾಗಿ ಬಂದಿದೆ, ಮಾತ್ರ ಒಳಗೂ ಚೆನ್ನಾಗಿ ಬೆಂದಿದೆ, ಹೊರಗೂ ಕೂಡ ಚೆನ್ನಾಗಿ ಬೆಂದಿದೆ. ತುಂಬ ಚೆನ್ನಾಗಿ ಇದೆ ಫ್ರೆಂಡ್ಸ್. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಮಗೂ ಏನಾದರೂ ಮನೆಯಲ್ಲಿ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ಈ ಥರ ಆರಾಮಾಗಿ ಮಾಡ್ಕೋಬೋದು.
ಇವಾಗ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಆಗಿರಲಿ ಏನಾದರೂ ಫಂಕ್ಷನ್ ಮಾಡುವಾಗ ಈ ಥರ ನಾವು ಸ್ವೀಟ್ನ ಮಾಡಿ ಇಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟಾಟಾ ಬಾಯ್.